ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಪ್ರಾರಂಭ ಮಾಡಿದ್ರೆ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ನಂಬಿಕೆ ಬರುತ್ತೆ. ನಿಮ್ಮ ಮೇಲೆ ನಂಬಿಕೆ ಬಂದಷ್ಟು ಇನ್ನೂ ಜಾಸ್ತಿ ಆ್ಯಕ್ಷನ್ ತಗೋತೀರ. ಈ ರೀತಿ ಯಶಸ್ವಿಗಳ ಶ್ರೀಮಂತರಾದವರ ಸಾಲಿಗೆ ಸೇರ್ತೀರ. ಸಂಪತ್ತು ನಿಮಗೋಸ್ಕರ ಕಾಯ್ತಾ ಇದೆ. ನೀವು ತಯಾರಾಗಬೇಕು. ನೆಪ ಹೇಳಬಾರ್ದು. ಈ ಕ್ಷಣ ನೀವು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ನಿಮ್ಮ ಪಾತ್ರನ ಸರಿಯಾಗಿ ನಿಭಾಯಿಸಬೇಕು. ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಬೆಸ್ಟಾಗಿ ಮಾಡಬೇಕು. ನಿಮಗೆ ಸಿಕ್ಕಿರೋ ಕೆಲಸ ನೀವು ಚೆನ್ನಾಗಿ ಮಾಡಬೇಕು. ಅದು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸು ಈ ಎನರ್ಜಿ, ಈ ಅವಕಾಶನ ಬೇರೆಯವರಿಗೂ ಕೊಡ್ಬೋದಿತ್ತು. ನೀವು ಅದರ ರಸ್ತೆನೂ ಬಂದ್ ಮಾಡಿದ್ದೀರ. ನಮಗೆ ಈ ಕೆಲಸ ಬೇಡ, ಈ ಚಿಕ್ಕ ಕೆಲಸ ಅಂತ ನೀವು ಗೊಣಗ್ತಾ ಇದ್ದೀರಿ. ಈ ಬೇರೆಯವರು ಈ ಕೆಲಸಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಈ ಕೆಲಸನ ಗೊಣಗ್ತಾ ಇದ್ದೀರಾ. ಹಾಗಾಗಿ ನೆಪ ಕಾರಣ ಹೇಳಬೇಡಿ. ದೊಡ್ಡ ಅಂಗಡಿ ಸಿಕ್ಕಿದ್ರೆ, ದೊಡ್ಡ ಕೆಲಸ ಸಿಕ್ಕಿದ್ರೆ ನಾವು ಚೆನ್ನಾಗಿ ಮಾಡ್ತಾಯಿದ್ದೆ ಅನ್ಕೋಬೇಡಿ. ಈ ರೀತಿಯ ನೆಪ ಬೇಡ. ಎಲ್ಲಿದ್ದಿರೋ ಅಲ್ಲಿಂದನೇ ಪ್ರಾರಂಭ ಮಾಡಿ. ನಿಮ್ಮ ದೌರ್ಬಲ್ಯನ ಎಣಿಸ್ಬೇಡಿ. ಸರಿಯಾಗಿ ರೀಪ್ರೇಮ್ ಮಾಡಿ. ಅದು ನಿಮ್ಮ ಸ್ಟ್ರೆಂತ್ ಆಗುತ್ತೆ. ಸಣ್ಣ ಕೆಲಸ, ದೊಡ್ಡ ಕೆಲಸ ಆ ಥರ ಏನಿಲ್ಲ. ಗುರಿ ಮುಖ್ಯ. ಡೆಸ್ಟಿನೇಷನ್ ತಲುಪಬೇಕಂದ್ರೆ ನೀವು ಬಸ್ಸಲ್ಲಿ ಹೋಗ್ಬೇಕಾಗ್ಬೋದು, ಆಟೋದಲ್ಲಿ ಹೋಗ್ಬೇಕಾಗ್ಬೋದು, ಕಾರಲ್ಲಿ ಹೋಗ್ಬೇಕಾಗ್ಬೋದು, ಟ್ರೈನಲ್ಲಿ ಹೋಗ್ಬೇಕಾಗ್ಬೋದು, ವಿಮಾನದಲ್ಲೂ ಹೋಗ್ಬೇಕಾಗ್ಬೋದು. ಈ ವಾಹನದ ಪ್ರಯೋಗ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಿಮಗೇನು ಪಾತ್ರ ಸಿಕ್ಕಿದೆ ಅದನ್ನು ನ್ಯಾಯಯುತವಾಗಿ, ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು. ಈ ಸಿಚುವೇಷನ್ನಿಂದ ತುಂಬ ಜನ ಹಾದೋಗಿ ಯಶಸ್ವಿಯಾಗಿದ್ದಾರೆ. ಮಾಡೋ ಕೆಲಸ ಎಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಅದರಲ್ಲೇ ನೀವು ದೇವರನ್ನು ಕಾಣಬೇಕು. ನೀವು ಮಾಡ್ತಿರುವ ಕೆಲಸ ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ಆ ಕೆಲಸನ ನಿಮ್ಮ ಹೆಸರಿಂದ ಗುರುತಿಸಬೇಕು. ಈ ಕೆಲಸ ಮುಖಾಂತರನೇ ನೀವು ಸಂಪತ್ತು, ಸಫಲತೆ ಕಡೆ ಹೋಗ್ತೀರಾ. ಲಾ ಆಫ್ ಸಕ್ಸಸ್ ಹೇಳುತ್ತೆ, ನೀವು ನಿಮ್ಮ ಬಾಸ್ನ ಪಾರ್ಟ್ನರ್ ಆಗಬೇಕು ಅಂದರೆ ಆ ಕೆಲಸದಲ್ಲಿ ಜವಾಬ್ದಾರಿ ತಗೋಬೇಕು. ಅವರು ಬರೋಕ್ಕಿಂತ ಮುಂಚೆ ನೀವು ಕೆಲಸ ಮಾಡ್ತಾ ಇರಬೇಕು. ಅವ್ರು ಹೋದ್ಮೇಲೆ ನೀವು ಕೆಲಸ ಮಾಡ್ತಾ ಇರಬೇಕು. ನೀವು ಹೇಳ್ಬೋದು ಸಂಬಳ ಕಮ್ಮಿ, ನಾನೇ ಕಷ್ಟೊಂದು ಕೆಲಸ ಮಾಡಬೇಕು ಅಂತ. ಒಂದು ಕಾನ್ಸೆಪ್ಟ್ ಕೊಡ್ತೀನಿ, ನಿಮ್ಗೆ ಅನಿಸುತ್ತೆ ಆವಾಗ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ನೀವು ಚೆನ್ನಾಗಿ ಕೆಲಸ ಮಾಡಿದಾಗ ನಿಮ್ಮ ಬಾಸ್ ನೋಡೋದಷ್ಟಲ್ಲ, ನಿಮ್ಮ ಕ್ಲೈಂಟ್ಸು ನಿಮ್ಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ನಿಮ್ಗೊಂದು ಕಾರ್ಡ್ ಕೊಟ್ಟು ನನಗೆ ಮೀಟ್ ಮಾಡು, ನನಗೆ ಫೋನ್ ಮಾಡು ಅಂತ ಹೇಳಿದ್ರೆ ನಿಮ್ಮ ಟರ್ನಿಂಗ್ ಪಾಯಿಂಟು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಿಸ್ನೆಸ್ ಸಿಗುತ್ತೆ, ಹೊಸ ಅವಕಾಶ ಸಿಗುತ್ತೆ. ಆವಾಗ ಈ ಬಸ್ ಬಿಡೋ ಟೈಮೂ ಬರುತ್ತೆ. ನೀವು ಕೆಲಸ ಎಷ್ಟು ಚೆನ್ನಾಗಿ ಮಾಡಬೇಕು, ಎಷ್ಟು ಎಕ್ಸಲೆಂಟಾಗಿ ಮಾಡಬೇಕಂದ್ರೆ ಆ ಕೆಲಸ ಮತ್ತಾರಿಂದಲೂ ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗಬಾರ್ದು. ನಿಮಗೆ ವಿರಾಟ್ ಕೊಹ್ಲಿ ಇಷ್ಟ, ಧೋನಿ ಇಷ್ಟ, ಅಮಿತಾಬ್ ಬಚ್ಚನ್ ಇಷ್ಟ, ಅಬ್ದುಲ್ ಕಲಾಂ ಇಷ್ಟ, ಇನ್ನು ಸುಮಾರು ಜನರು ಇಷ್ಟ. ಯಾಕೆ ಹೇಳಿ? ನಿಮ್ಮ ಸಂಬಂಧಿಕರ ಅವರು. ಯಾಕೆ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ? ಪ್ಯಾಷನ್, ಅವರ ಕೆಲಸ ಮಾಡೋ ರೀತಿ ನಿಮ್ಗೆ ಇಷ್ಟ, ಅದಕ್ಕೆ ಅವ್ರನ್ನ ನೀವು ಇಷ್ಟಪಡ್ತಾ ಇದ್ದೀರಾ. ದ ವರ್ಲ್ಡ್ ಲವ್ಸ್ ಯು ವೆನ್ ಯು ಲವ್ ಯುವರ್ ಜಾಬ್. ಈ ಪ್ರಪಂಚ ನಿಮ್ಮನ್ನು ಯಾವಾಗ ಇಷ್ಟಪಡ್ತದಂದರೆ ನೀವು ನಿಮ್ಮ ಕೆಲಸನ ಇಷ್ಟಪಟ್ಟಾಗ. ಗಮನಿಸಿ ನೋಡಿ, ನೀವು ಟೀ ಕುಡಿಲಿಕ್ಕೆ ಒಂದೇ ಕಡೆ ಹೋಗ್ತೀರಾ. ಬಟ್ಟೆ ಹೊಲಿಬೇಕಾದ್ರೆ ಒಬ್ಬ ಟೇಲರ್ ಇದ್ದಾರೆ, ಅವ್ರ ಜೊತೆ ಹತ್ರ ಮಾತ್ರ ಬಟ್ಟೆ ಹೊಲಿಸ್ತೀರಾ. ಗಾಡಿ ರಿಪೇರಿ ಬಂದರೆ ಒಂದು ಗ್ಯಾರೇಜ್ ಇದೆ, ಅದರಲ್ಲೂ ಅಲ್ಲಿ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಮಾತ್ರ ನೀವು ರಿಪೇರಿ ಕೊಡ್ತೀರಾ. ಹಾಸ್ಪಿಟ್ಲಲ್ಲಿ ಹೋದರೆ ಒಬ್ಬರು ಡಾಕ್ಟರ್, ನಿಮಗೋಸ್ಕರ ಸ್ಪೆಷಲ್ ಒಬ್ಬ ಡಾಕ್ಟರ್ ಇದ್ದಾರೆ, ನೀವು ಅವರಿಗೆ ಟ್ರಿಗರ್ ಆಗ್ತೀರಾ. ಅವ್ರ ಹತ್ರ ಹೋದರೆ ನಿಮ್ಗೆ ಸಮಾಧಾನ ಅನಿಸುತ್ತೆ. ಹಾಗೆಯೇ ನೀವು 1000 ಜನರಿಗೆ ಟ್ರಿಗರ್ ಮಾಡಿದ್ರೆ ಅವರೇ ನಿಮಗೆ ವೆಲ್ದಿ ಮಾಡ್ತಾರೆ. ಅವರೇ ನಿಮಗೆ ಸಂಪತ್ತು, ಸಫಲತೆ ಎಲ್ಲ ಕೊಡ್ತಾರೆ. ಯುವರ್ ವೆಲ್ತ್ ಈಸ್ ವೇಟಿಂಗ್. ಮೇಕ್ ಈಚ್ ಡೇ ಸಕ್ಸಸ್ಫುಲ್. ನೀವು ಹೇಳ್ತೀರಾ ನನ್ನ ಬಿಸ್ನೆಸ್ ಫೇಲ್ ಆಯಿತು, ಲಾಸ್ ಆಯಿತು, ನನ್ನ ಬಿಸ್ನೆಸ್ ಸಕ್ಸಸ್ ಆಯಿತು. ಬಿಸ್ನೆಸ್ಸಲ್ಲಿ ಯಾವ ಬಿಸ್ನೆಸ್ಸಲ್ಲಿ ಸಕ್ಸಸ್ ಫೇಲ್ಯೂರ್ ಇರಲ್ಲ, ಪ್ರೊಸೆಸ್ ಫೇಲ್ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಫೇಲ್ ಆಗಿಲ್ಲ, ನಿಮ್ಮ ಒಂದೊಂದು ಆ್ಯಕ್ಟಿವಿಟಿ ಫೇಲ್ ಆಗಿದೆ. ಕಸ್ಟಮರ್ ಬಂದಾಗ ಪ್ರಾಡಕ್ಟ್ ಕೇಳಿದ್ರೆ ಇಲ್ಲ ಅಂದಿದ್ದೀರಾ, ಮತ್ತೊಪ್ಪಸ್ ಅದನ್ನು ತಂದಿಡಬೇಕು ಅನ್ನೋ ಪ್ರಯತ್ನವೂ ಮಾಡಿಲ್ಲ. ಏನೋ ಮಾಹಿತಿ ಕೇಳ್ಕೊಂಡು ಬಂದಾಗ ನೀವು ಮೈಂಡ್ ಅಲ್ಲೇ ಇದರಿಂದ ಹಣ ಬರಲ್ಲ ಅಂತ ಬ್ಯುಸಿ ಇದ್ದರ ಥರ ತೋರಿಸ್ಕೊಂಡಿದ್ದೀರಾ. ನೀವು ಬ್ಯುಸಿ ಇದ್ದೀರಾ ಅಂತ ತುಂಬ ಜನ ಹೊರಟೋಗಿದ್ದಾರೆ, ಬೇರೆ ಅಂಗಡಿ ಹೋಗಿದ್ದಾರೆ. ಹೇಳುವ ವಿಚಾರ ಇಷ್ಟೇ, ಇವತ್ತು ಏನು ಕೆಲಸ ಇದೆಯೋ ನಿಮ್ಮ ಪಾಲಿನದು ಅದನ್ನು ಬೆಸ್ಟಾಗಿ ಮಾಡಿ, ಪರಿಣಾಮಕಾರಿಯಾಗಿ ಮಾಡಿ. ಮತ್ತು ಆ ಕೆಲಸ ನಾಳೆ ಮಾಡಲಿಕ್ಕೆ ಇಡಬಾರ್ದು. ಅರ್ಧ ನಾಳೆ ಮಾಡ್ತೀನಿ, ಅರ್ಧ ಇವತ್ತು ಮಾಡ್ತೀನಿ, ಆ ಥರ ಕೆಲಸ ಇರಬಾರ್ದು. ಇವತ್ತೇ ಮಾಡಿ ಮುಗಿಸ್ಬೇಕು. ಈ ಕೆಲಸನೇ ಮುಂದೆ ವೆಲ್ತಾಗಿ ಕನ್ವರ್ಟ್ ಆಗೋದು. ಮುಂದೊಂದು ದಿನ ದೂರದಿಂದ ನೀವು ನೋಡ್ತೀರಾ ಈ ಕೆಲಸ ಬೇರೆಯವ್ರು ಮಾಡ್ತಾ ಇರೋದನ್ನು. ಆ ಥರ ನೋಡಬೇಕಂದ್ರೆ ಈಗಲೇ ಆಗಲ್ವ ಅಂದರೆ ಆಗಲ್ಲ. ನೀವು ಆ ಪ್ರೊಸೆಸ್ಸಿಂದ ಹೋಗಬೇಕು. ಆ ಪ್ರೊಸೆಸ್ಸಿಂದ ಹೋದಾಗಲೇ ನೀವು ಓನರ್ ಆಗ್ಲಿಕ್ಕೆ ಸಾಧ್ಯ. ನೀವು ಯಾವ ರೀತಿ ತಯಾರಾಗಬೇಕಂದ್ರೆ ನಿಮ್ಮ ಪ್ರಾಣ ಅದರಲ್ಲಿ ಹಾಕ್ಬಿಟ್ಟು ಮಾಡಬೇಕು. ಆ ರೀತಿ ಕೆಲಸ ಮಾಡಬೇಕು. ನೀವು ನಿಮ್ಮ ಕಂಪ್ನಿಗೆ ಪಾರ್ಟ್ನರ್ ಆಗಬೇಕು, ಶೇರ್ ಹೋಲ್ಡರ್ ಆಗಬೇಕು. ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕು, ಒಬ್ಬ ಗೈಡ್ ಬೇಕು. ಪ್ರತಿಯೊಂದು ಕಂಪ್ನಿಗೂ ಒಬ್ಬ ಒಳ್ಳೆ ಮ್ಯಾನೇಜರ್ ಬೇಕು, ಪ್ರತಿಯೊಬ್ಬರಿಗೂ ಒಬ್ಬ ಆತ್ಮೀಯ ಗೆಳೆಯ ಬೇಕು. ನೀವಾಗಿ ನೀವು ಎಲ್ಲೇ ಕೆಲಸ ಮಾಡ್ತೀರಿ ಬೆಸ್ಟಾಗಿ ಮಾಡಿ. ತುಂಬ ಜನ ನಿಮ್ಮ ಕೆಲಸನ ಗಮನಿಸ್ತಾ ಇರ್ತಾರೆ. ಪ್ರತಿಯೊಂದು ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡುವುದೇ ಬಿಸ್ನೆಸ್ನ ಸಫಲತೆ. ಟೀ ಮಾಡೋವನು ಸ್ವಲ್ಪ ಟೇಸ್ಟ್ ಕ್ವಾಲಿಟಿ ಚೇಂಜ್ ಮಾಡಿದ್ರು ಅವನ ಹತ್ರ ಜನ ಹೋಗಲ್ಲ. ರಿಪೇರಿ ಮಾಡೋನು ಸ್ವಲ್ಪ ರಿಪೇರ್ ಮಾಡಿದ್ರು ನೀವು ಅವ್ರ ಹತ್ರ ಹೋಗಲ್ಲ.
ಬೇರೆ ಅಂಗಡಿ ಹುಡ್ಕೊಳ್ತೀರ. ಯಾವಾಗ ಜನರ ಆನಂದಕ್ಕೆ ನೀವು ಕಾರಣರಾಗ್ತಿರೋ ಆಗ ನೀವು ವೆಲ್ದಿ ಆಗ್ತೀರಾ. ಆನಂದದ ಕಾರಣ ಯಾವಾಗ ಆಗ್ತೀರಾ? ನೀವು ನಿಮ್ಮ ಕೆಲಸನ ಇಷ್ಟಪಟ್ಟಾಗ. ನೀವು ನಿಮಗೋಸ್ಕರನೇ ಕೆಲಸ ಮಾಡ್ತಿರಲಿ, ಬೇರೆಯವ್ರ ಹತ್ರನೇ ಕೆಲಸ ಮಾಡ್ತಿರಲಿ, ನಿಮ್ಮ ಗ್ರಾಹಕರಿಗೆ ಅಥವಾ ನಿಮ್ಮ ಬಾಸಿಗೆ ಭರವಸೆ ಕೊಡಿಸಿ ಅವರ ಜೊತೆ ನೀವಿದ್ದಾಗ ಅವರ ಪ್ರೋಗ್ರೆಸ್ ನಿಶ್ಚಿತ ಅಂತ ಈ ನಂಬಿಕೆ ಹುಟ್ಟಿಸಿದರೆ 18 ತಿಂಗಳಲ್ಲ, 18 ತಿಂಗಳಲ್ಲಿ ನೀವು ಶ್ರೀಮಂತರೇ ಆಗಿರ್ತೀರ. ನೀವು ಕೆಲಸ ಮಾಡ್ತಾಯಿರೋ ಜಾಗದಲ್ಲಿ ನಿಮ್ಮ ಎಂಪ್ಲಾಯಿಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ತೀರ, ಶೇರ್ ಹೋಲ್ಡರ್ ಆಗಿರ್ತೀರ. ನೀವು ನಿಮ್ಮ ಕೆಲಸದಲ್ಲಿ ಎಷ್ಟು ಪಳಗಬೇಕು ಅಂದರೆ ಮತ್ತಾರಿಂದಲೂ ನಿಮ್ಮ ಜಾಗ ತುಂಬಲಿಕ್ಕೆ ಆಗಬಾರ್ದು. ಫಿಲ್ ಯುವರ್ ಸ್ಪೇಸ್ ವಂಡರ್ಫುಲ್ಲಿ. ನೀವು ಏನಾದರೂ ಪ್ರಾಡಕ್ಟ್ ಮಾಡ್ತಾಯಿದ್ದೀರಾ, ಅದ್ರ ಬದಲಿಗೆ ನಿಮಗೆ ಹಣ ಬರ್ತಾಯಿದೆ, ಕ್ಯಾಶ್ ವ್ಯಾಲ್ಯೂ ತಗೋತಾ ಇದ್ದೀರಾ, ಯೂಸ್ ವ್ಯಾಲ್ಯೂ ಕೊಡ್ತಾಯಿದ್ದೀರಾ. ಅವರು ಕೊಡೋ ಹಣಕ್ಕೆ ಯೂಸ್ ವ್ಯಾಲ್ಯೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅವರಿಗೆ ಆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದರೆ ಅವರಿಂದ ದುಡ್ಡು ತಗೋಬೇಡಿ. ನಾನೊಂದು ವಿಡಿಯೋ ಮಾಡಿದ್ದೆ, ಸುಮಾರು ನೋಟು ಇದು, ಅದರಲ್ಲೂ 786 ನಂಬರ್ ಇತ್ತು. ಅದು ಸುಮಾರು ಜನ ನೋಡಿದ್ರು. ಕೆಲವೊಬ್ಬರು ಕಾಮೆಂಟ್ ಮಾಡಿದರು, ಸರ್ ನನ್ನ ಹತ್ರ 786 ನಂಬರ್ ಇದೆ, ಗುರುಗಳೇ ನನ್ನ ಹತ್ರ 786 ನಂಬರ್ ಇದೆ, ಏನು ಮಾಡೋದು ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ, ನಾನು ಮೈಂಡ್ ಬಗ್ಗೆ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ದುಡ್ಡಿನ ಬಗ್ಗೆ ನಾನು ಕಲ್ತಿರೋವಂಥದ್ದನ್ನ ಹಂಚ್ಕೋತಾ ಇದ್ದೀನಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಆ ರೀತಿ ಪ್ರಾಮಾಣಿಕತೆ ಇರಬೇಕು. ಜನರು ಏನೋ ಬಯಸ್ತಾ ಇರ್ತಾರೆ, ನಾವು ನಮ್ಮ ಹತ್ರ ಏನಿದೆಯೋ ಅದನ್ನೇ ಕೊಡ್ಲಿಕ್ಕೆ ನೋಡ್ತಾ ಇರ್ತೀವಿ. ಈಗ ಸುಮಾರು ಜನ, ನಾನು ಸುಮಾರು ಕಡೆ ಹೋಗಿದ್ದೆ, ದುಡ್ಡಿನ ಸಮಸ್ಯೆ ಇತ್ತು, ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಯಾವ ರೀತಿ ಹೊರಗಡೆ ಬರಬೇಕು, ಯಾವ ರೀತಿ ಆ ಟ್ರ್ಯಾಪಿಂದ ಹೊರಗಡೆ ಬರಬೇಕು ಅಂತ ನನಗೆ ಬೇರೆ ದಿನ ಹೇಳ್ಕೊಡ್ತಾಯಿದ್ರು. ದುಡ್ಡು ಹೋಗ್ತಾಯಿತ್ತು, ಇನ್ನೂ ಸಾಲ ಆಗ್ತಾಯಿತ್ತು. ಈ ರೀತಿ ಮಾಡಬೇಡಿ. ಏನು ಅವಶ್ಯಕತೆ ಇದೆ ಜನರಿಗೆ ಅದನ್ನು ಮಾತ್ರ ನಿಮ್ಮ ಹತ್ರ ಇದ್ದರೆ ಕೊಡಿ, ಇಲ್ಲಾಂದರೆ ಕ್ಲಿಯರಾಗಿ ಹೇಳಿ ಇದು ನನ್ನ ಹತ್ರ ಇಲ್ಲ ಈ ವಿಚಾರ ಅಂತ. ಕಿತ್ಕೊಳ್ಳಿಕ್ಕೆ ನೋಡಬೇಡಿ. ಇದು ಮಾಡೋದ್ರಿಂದ ಯೂನಿವರ್ಸಿಗೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು. ಈ ಕೋರ್ಸ್ ನಿನಗಲ್ಲ, ಇದು ಸುಮಾರು ಜನ ಒಪ್ಪಲ್ಲ. ದುಡ್ಡು ಆದ್ರಾಯಿತು, ಪಶ್ಚಾತ್ತಾಪ ಇಲ್ಲ, ಒಂದು ಪಾಪದ ಭಾವನೆ ಇಲ್ಲ, ನಾನು ಚೆನ್ನಾಗಿದ್ದರೆ ಸಾಕು. ನಿಮಗೆ ದಿಸ್ ಕೋರ್ಸ್ ಈಸ್ ನಾಟ್ ಫಾರ್ ಮೀ ಅಂತ ಯಾರಾದರೂ ಹೇಳಿದರೆ, ಅಥವಾ ನಿಮ್ಮ ಸರ್ವೀಸು ಇದು ನನಗಲ್ಲ ಅಂತ ಹೇಳಿದ್ರೆ ರೀಫಂಡ್ ಮಾಡಿ. ನಿಮ್ಮ ಮಿರಾಕಲ್ ಥಿಂಗ್ ಎಷ್ಟು ಪ್ಯೂರ್ ಆಗಿರುತ್ತೋ ಅಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ ಒಬ್ಬ ವ್ಯಕ್ತಿಯ ರೀಫಂಡ್ 10 ಜನರಿಗೆ ಹೇಳ್ತೆ. ನಾನೊಂದು ಹಿಂದಿಯಲ್ಲಿ ಕೋರ್ಸಿಗೆ ಜಾಯ್ನ್ ಆಗಿದೆ, ದುಡ್ಡು ಮಾಡೋ ಕೋರ್ಸು, ದುಡ್ಡು ಮಾಡೋದು ಹೆಂಗೆ ಅಂತ. ಅವರು ಒಂದು ಬುಕ್ ಓದಿ ಅದರ ವಿಡಿಯೋ ಸಮ್ಮರಿ ಮಾಡಿ ಕಳಿಸೋರು, 2 ವಿಡಿಯೋ ಸಮ್ಮರಿ ಮಾಡಿ ಕಳಿಸೋರು, 3ನೇ ಬುಕ್ಕು, 4ನೇ ಬುಕ್ಕು. ನಾನಿರೋ ಸಮಸ್ಯೆ ಏನು, ಸಾಲ, ಅದರಿಂದ ಹೊರಗಡೆ ಬರೋದಂಗೆ, ಇನ್ನೊಂದು ಸೋರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಂಗೆ, ದುಡ್ಡಿನ ಮ್ಯಾನೇಜ್ಮೆಂಟ್ ಮಾಡೋದಂಗೆ, ಸಾಲನ ಮ್ಯಾನೇಜ್ ಮಾಡೋದಂಗೆ, ನನಗೆ ಬೇಕಾಗಿದ್ದು ಇದು. ಅವರು ಯಾವುದೋ ಒಂದು ಹೇಳ್ಕೊಡ್ತಾಯಿದ್ರು. ಕಮ್ಮಿ ಅಂದ್ರೂ 10-15 ಸಾವಿರ ರೂಪಾಯಿ ದುಡ್ಡು ಹೋಯಿತು. ಅಂದರೆ ಏನಾಗುತ್ತೆ ಗೊತ್ತಾ, ನಮಗೇನೋ ಬೇಕಾಗಿರುತ್ತೆ, ನಾವೇನೋ ಕಲೀಲಿಕ್ಕೆ ಬಯಸ್ತಾ ಇರ್ತೀವಿ, ಅವರೇ ಇನ್ನೊಂದು ಕೊಡ್ತಾ ಇರ್ತಾರೆ. ಈ ರೀತಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು.